ವಿದ್ಯಾರ್ಥಿಗಳಿಂದ ಅಸೆಂಬ್ಲಿ ಕಾರ್ಯಕ್ರಮ. ಗಾದೆ ಮಾತು ಕೈಕೆಸರಾದರೆ ಬಾಯಿ ಮೊಸರು. ಇದು ಗಾದೆ ಮಾತುಗಳಲ್ಲಿ ಒಂದಾಗಿದೆ. ಒಬ್ಬ ರೈತ ತನ್ನ ಹೊಲದಲ್ಲಿ ಕಷ್ಟಪಟ್ಟು ದುಡಿದರೆ ವರ್ಷದ ಅಂತ್ಯದಲ್ಲಿ ಉತ್ತಮ ಫಲವನ್ನು ಪಡೆಯಲು ಸಾಧ್ಯ. ಅದೇ ರೀತಿ ವಿದ್ಯಾರ್ಥಿಗಳಾದ ನಾವು ವರ್ಷದ ಮೊದಲಿನಿಂದಲೇ ಕಷ್ಟಪಟ್ಟು ಕಲಿತರೆ ವರ್ಷದ ಅಂತ್ಯದಲ್ಲಿ ಉತ್ತಮ ಅಂಕವನ್ನು ಪಡೆದು ತೇರ್ಗಡೆಯಾಗಬಹುದು ಎಂಬುದು ಈ ಗಾದೆ ಮಾತಿನ ತಾತ್ಪರ್ಯವಾಗಿದೆ. ಒಂದು ಹಳ್ಳಿ, ಅಲ್ಲಿ ಬಡ ಕುಟುಂಬವೊಂದು ವಾಸವಾಗಿತ್ತು. ಕುಮಾರನು ಆ ಕುಟುಂಬದ ಸದಸ್ಯನಾಗಿದ್ದ. ಬಡತನದಲ್ಲಿ ಬೆಳೆದ ಆತ ಓದಿದ್ದು 5ನೇ ತರಗತಿ ಮಾತ್ರ. ಅದಾದ ನಂತರ ತಂದೆಗೆ ಮನೆಯುವುದರಲ್ಲಿ ಸಹಾಯ ಮಾಡುತ್ತಿದ್ದ. ಚೆನ್ನೈಗೆ ಹೋದ ಆತನಿಗೆ ಹತ್ತಿಯ ಅಂಗಡಿಯಲ್ಲಿ ಕೆಲಸ ಸಿಕ್ಕಿತು. ಬಾಲ್ಯದಿಂದಲೇ ದೇಶ ಪ್ರೇಮ ಅವನಲ್ಲಿತ್ತು. ಮಹಾತ್ಮ ಗಾಂಧೀಜಿ ಮತ್ತು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಕೇಳಿದ್ದ. ಯುವಕನಾದಾಗ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೇರಿದ. ಬ್ರಿಟಿಷರು ಸ್ವಾತಂತ್ರ್ಯ ಸಂಗ್ರಾಮವನ್ನು ನಿಷೇಧಿಸಿದರು. ಆದರೂ ಕೂಡ ಕುಮಾರ ಬೃಹತ್ ಬಹಿರಂಗ ಸಭೆಯ ಮುಂದಾಳತ್ವ ವಹಿಸಿದ. ಬ್ರಿಟಿಷರು ಅವನ ಮೇಲೆ ದಾಳಿ ನಡೆಸಿದರು. ಆದರೂ ಕುಮಾರ ರಾಷ್ಟ್ರಧ್ವಜವನ್ನು ಎತ್ತಿ ಹಿಡಿದು ವಂದೇ ಮಾತರಂ ಘೋಷಣೆಗಳನ್ನು ಕೂಗಿದ. ಬ್ರಿಟಿಷರು ಆದರೂ ಅವನನ್ನು ದಾಳಿ ಮಾಡುವುದನ್ನು ನಿಲ್ಲಿಸಲಿಲ್ಲ. ಕಟ್ಟ ಕಡೆಗೆ ವಂದೇ ಮಾತರಂ ಕೂಗಿ ಸಾವನ್ನಪ್ಪಿದ. ಕೊನೆಗಳಿಗೆಯವರೆಗೆ ರಾಷ್ಟ್ರಧ್ವಜ ಅವನ ಕೈ ಬಿಡಲಿಲ್ಲ. ಹೀಗೆ ಕುಮಾರ ತನ್ನ ರಾಷ್ಟ್ರಪ್ರೇಮವನ್ನು ತೋರಿಸಿಕೊಟ್ಟ. ನಾವು ಯಾವ ರೀತಿಯಲ್ಲಿ ರಾಷ್ಟ್ರಪ್ರೇಮವನ್ನು ತೋರ್ಪಡಿಸಬಹುದು? ಕೆಲವು ವಿಧಾನಗಳು ಇಲ್ಲಿವೆ. ದೇಶವನ್ನು, ದೇಶದ ಜನರನ್ನು ಪ್ರೀತಿಸಬೇಕು. ನಮ್ಮ ದೇಶದ ಮೇಲೆ ನಮಗೆ ಅಭಿಮಾನವಿರಬೇಕು. ನಮ್ಮ ರಾಷ್ಟ್ರಧ್ವಜವನ್ನು ನೋಡಿದಾಗ ನಾವು ಒಬ್ಬ ವ್ಯಕ್ತಿಯನ್ನು ನೋಡುತ್ತಿರುವೆಂಬ ಅಭಿಮಾನ ಉಕ್ಕಿ ಹರಿಯಬೇಕು. ಧರ್ಮ, ಜಾತಿ, ಭಾಷೆ, ಮತ ಇವೆಲ್ಲವನ್ನು ಮೆಟ್ಟಿ ನಿಂತು ನಾವು ಸರ್ವರನ್ನು ಪ್ರೀತಿಸಿ ಭಾರತೀಯರ ನೋವು ನಲಿವಿನಲ್ಲಿ ಭಾಗಿಯಾಗಬೇಕು. ರಾಷ್ಟ್ರ ನಾಯಕರನ್ನು ಗೌರವಿಸಿ. ನಮ್ಮ ಅನೇಕ ಹಿರಿಯ ನಾಯಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು. ನಂತರ ದೇಶವನ್ನು ನಿಷ್ಠೆಯಿಂದ ಆಳಿದರು. ಕೆಲವು ನಾಯಕರು ಇಂದು ದೇಶವನ್ನು ಮುನ್ನಡೆಸುತ್ತಿದ್ದಾರೆ. ಅನೇಕ ನಾಯಕರು ವಿವಿಧ ರೀತಿಯಲ್ಲಿ ದೇಶದ ಕೀರ್ತಿಯನ್ನು ಬೆಳಗಿಸುತ್ತಿದ್ದಾರೆ. ಒಟ್ಟಾಗಿ ಈ ಎಲ್ಲ ನಾಯಕರಿಗೂ ನಾವು ಗೌರವ ಸಲ್ಲಿಸಬೇಕು. ರಾಷ್ಟ್ರ ಲಾಂಛನವನ್ನು ರಕ್ಷಿಸಿ. ತ್ರಿವರ್ಣ ಪೌಟ ನಮ್ಮ ರಾಷ್ಟ್ರಧ್ವಜ, ನವಿಲು ನಮ್ಮ ರಾಷ್ಟ್ರಪಕ್ಷಿ, ಹುಲಿ ನಮ್ಮ ರಾಷ್ಟ್ರ ಪ್ರಾಣಿ. ಅನೇಕ ಪುರಾತನ ಕಟ್ಟಡಗಳು ನಮ್ಮ ದೇಶದಲ್ಲಿದೆ. ಇವುಗಳನ್ನು ರಕ್ಷಿಸಬೇಕು, ಕಾಪಾಡಬೇಕು, ಸುಸ್ಥಿತಿಯಲ್ಲಿಡಬೇಕು. ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸಿ. ರಸ್ತೆಗಳು, ಬಸ್ಸುಗಳು, ರೈಲು, ಶಾಲೆ, ಕಾಲೇಜುಗಳು, ಗ್ರಂಥಾಲಯಗಳು, ರಾಜ್ಯ ವಸ್ತು ಸಂಗ್ರಹಾಲಯಗಳು, ಮನರಂಜನಾ ಸ್ಥಳಗಳು ಇವೆಲ್ಲವೂ ನಮ್ಮ ದೇಶದ ಆಸ್ತಿ. ಇವುಗಳನ್ನು ಹಾಳು ಮಾಡುವುದು ಮೂರ್ಖತನ ಮಾತ್ರವಲ್ಲ, ದೇಶದ್ರೋಹವಾಗಿರುತ್ತದೆ. ಪರಿಸರವನ್ನು ಶುಚಿಯಾಗಿಡಿ. ಪರಿಸರ ಶುಚಿಯಾಗಿದ್ದರೆ ನಮ್ಮ ಜನರು ರೋಗಮುಕ್ತರು, ಆರೋಗ್ಯವಂತರು ಆಗಿರಬಹುದು. ವಿದೇಶದಿಂದ ಬರುವ ಪ್ರವಾಸಿಗರು ಕೂಡ ನೈರ್ಮಲ್ಯವನ್ನು ಕಂಡು ನಮ್ಮನ್ನು ಗೌರವಿಸುತ್ತಾರೆ. ನಾವು ಕಸವನ್ನು ಎಲ್ಲ ಕಡೆಯಲ್ಲೂ ಬಿಸಾಡದೆ ಕಸದ ತೊಟ್ಟಿಯಲ್ಲೇ ಹಾಕಬೇಕು. ರಸ್ತೆ ಬದಿಯಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳನ್ನು ದೇಹ
ಬಾಧೆಯನ್ನು ತೀರಿಸಲು ಬಯಸಬಾರದು. ರಸ್ತೆಯಲ್ಲಿ ಉಗುಳಬಾರದು. ಅದು ಸಾರ್ವಜನಿಕ ಸ್ಥಳ. ಶುಚಿತ್ವವನ್ನು ಕಾಪಾಡುವನು. ದೇಶಕ್ಕೆ ಮಹತ್ತರವಾದ ಸೇವೆಯನ್ನು ಸಲ್ಲಿಸುತ್ತಾನೆ. ಕೃಷ್ಣನುಡಿನಿಂದ ಮಹತ್ಕಾರ್ಯಗಳನ್ನು ಸಾಧಿಸಿ ನಾವು ನಮ್ಮ ಉದ್ಧಾರಕ್ಕಾಗಿ ಹಾಗೂ ಮಿಗಿಲಾಗಿ ದೇಶದ ಉನ್ನತಿಗಾಗಿ ಕೃಷ್ಣನುಡಿಮೆಯನ್ನು ಮಾಡಬೇಕು. ನಮ್ಮ ಪ್ರತಿಭೆಗಳನ್ನು ಬೆಳೆಸಿ ಅವುಗಳನ್ನು ಸಾರ್ವಜನಿಕರ ಒಳಿತಿಗಾಗಿ ಬಳಸಬೇಕು. ನೀನೊಬ್ಬ ವಿಜ್ಞಾನಿಯಾಗಬೇಕು. ಏನಾದರೂ ಹೊಸತನವನ್ನು ಕಂಡುಹಿಡಿದು ಮಾನವ ಕಲ್ಯಾಣಕ್ಕಾಗಿ ನಿಲ್ಲಬೇಕು. ನೀನೊಬ್ಬ ವೈದ್ಯನಾಗಿ ಗುಣಪಡಿಸಲಾಗದ ರೋಗಗಳನ್ನು ಗುಣಪಡಿಸಲು ಶ್ರಮಿಸಬೇಕು. ನೀನೊಬ್ಬ ಲೇಖಕನಾಗಬೇಕು. ಆರೋಗ್ಯಕರ ಆಲೋಚನೆಗಳನ್ನು ಮತ್ತು ಉದಾತ್ತ ಮೌಲ್ಯಗಳನ್ನು ಸಾರಬೇಕು. ವೈರಿಗಳಿಂದ ದೇಶವನ್ನು ಸಂರಕ್ಷಿಸಿ. ಕಾರ್ಗಿಲ್ ಯುದ್ಧದ ಬಗ್ಗೆ ತಿಳಿದಿದೆಯಾ? ನಮ್ಮ ಅನೇಕ ಸೈನಿಕರು, ಶತ್ರುಗಳು ಮತ್ತು ಭಯೋತ್ಪಾದಕರು ದೇಶದಲ್ಲಿ ಅತಿಕ್ರಮ ಪ್ರವೇಶ ಮಾಡುವುದನ್ನು ತಡೆಯಲು ತಮ್ಮ ಪ್ರಾಣವನ್ನೇ ದೇಶಕ್ಕಾಗಿ ತ್ಯಾಗ ಮಾಡಿದರು. ಇದೇ ರೀತಿ ಭಾರತದ ಸೈನಿಕರು ಹಿಂದೆ ಚೀನಾ ಮತ್ತು ಪಾಕಿಸ್ತಾನದ ವಿರುದ್ಧ ಹೋರಾಡಿದರು. ಪ್ರತಿ ಬಾರಿ ನಮ್ಮ ಸೈನಿಕರು ದೇಶದ ಬಗ್ಗೆ ಜಾಗರೂಕರಾಗಿರುವುದರಿಂದ ಜಯಶಾಲಿಗಳಾಗಿದ್ದಾರೆ. ಹೀಗೆ ಅವರು ತಮ್ಮ ದೇಶಭಕ್ತಿಯನ್ನು ಪ್ರಕಟಿಸಿದ್ದಾರೆ. ಭಾರತದ ರಾಜ್ಯಗಳ ಹೆಸರು: ಲಡಾಖ್, ಜಮ್ಮು ಕಾಶ್ಮೀರ, ಹರಿಯಾಣ, ಪಂಜಾಬ್, ದೆಹಲಿ, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್, ರಾಜಸ್ಥಾನ, ಸಿಕ್ಕಿಂ, ಅಸ್ಸಾಂ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಅರುಣಾಚಲ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗೋವಾ, ಛತ್ತೀಸ್ಗಢ, ಝಾರ್ಖಂಡ್, ಮಿಜೋರಾಂ. ನಾನಾರ್ಥಕ ಪದ ಎಂದರೇನು? ಒಂದು ಶಬ್ದವು ಇತರ ಹಲವಾರು ಅರ್ಥವನ್ನು ಸೂಚಿಸುವುದನ್ನೇ ನಾನಾರ್ಥಕ ಪದ ಎನ್ನುವರು. ಉದಾಹರಣೆ: ದಂಡ, ಕೋಲು, ಶಿಕ್ಷೆ, ದಳ, ಸೈನ್ಯ, ಎಲೆ, ಅಂಗ, ಭಾಗದೇಹ, ಮಡಿ, ಶುದ್ಧವಾದದ್ದು, ಸಾಯಿ. ಸಮಾನಾರ್ಥಕ ಪದಗಳು: ಒಂದು ವ್ಯಕ್ತಿ, ಪ್ರಾಣಿ, ವಸ್ತು ಇತ್ಯಾದಿಗಳಿಗೆ ಅದೇ ಅರ್ಥವನ್ನು ಸೂಚಿಸುವ ಹಲವಾರು ಇತರ ಪದಗಳಿರುತ್ತವೆ. ಹೀಗೆ ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದಕ್ಕೆ ಸಮಾನಾರ್ಥಕ ಪದ ಎನ್ನುವರು. ಉದಾಹರಣೆ: ತಂಡ, ಪಕ್ಷ, ದಳ, ಹಿಂದೂ ಸಮೂಹ, ಗುಂಪು. ಭಾಷೆ: ಮಾತು, ನುಡಿ, ವಚನ, ಕಲಿಕೆ, ನಂಬಿಕೆ, ನುಡಿ. ಪ್ರಶ್ನೆಗಳು: ನಮ್ಮ ರಾಜ್ಯದ ಆಡಳಿತ ಭಾಷೆ ಯಾವುದು? ನಮ್ಮ ರಾಜ್ಯದ ಆಡಳಿತ ಭಾಷೆ ಕನ್ನಡ. ಗೋವಾ ರಾಜ್ಯದ ಆಡಳಿತ ಭಾಷೆ ಯಾವುದು? ಗೋವಾ ರಾಜ್ಯದ ಆಡಳಿತ ಭಾಷೆ ಕೊಂಕಣಿ. ನಾಗಾಲ್ಯಾಂಡ್ ರಾಜ್ಯದ ರಾಜಧಾನಿ ಯಾವುದು? ನಾಗಾಲ್ಯಾಂಡ್ ರಾಜ್ಯದ ರಾಜಧಾನಿ ಕೊಹಿಮಾ. ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಯಾರು? ಭಾರತ ದೇಶದ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿ ಯಾರು? ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಡು: ಏರುತ್ತಿರುವುದು ಹಾರುತ್ತಿರುವುದು ನೋಡು ನಮ್ಮ ಬಾವುಟ, ತೋರುತ್ತಿರುವುದು ಹೊಡೆದು ಹೊಡೆದು ಬಾಣಿನಗಲ ಪಟಪಟ. ಕೇಸರಿ, ಬಿಳಿ, ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ, ಶಾಂತಿ, ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಸರಕವು. ಇದ್ದ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು, ಧ್ವಜದ ಭಕ್ತಿ ನಮ್ಮ ಶಕ್ತಿ, ನಾಡ ನುಡಿಯ ಮೆರೆಯುವುದು. ಕೆಂಪು ಗಿರಣ